ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ ಯಾರೆಲ್ಲ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅವರಿಗೆ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನನ್ನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಅವರಿಗೆ ನಿಮ್ಮ ಕಡೆಯಿಂದ ಏನು ಆ್ಯಕ್ಷನ್ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ನಾನಿಲ್ಲಿ 3 ಕಾರ್ಡ್ಸ್ನ ಸ್ಪ್ರೆಡ್ ಮಾಡ್ತೀನಿ. ನಾವು ಇಲ್ಲಿ 3 ವಿಚಾರವನ್ನು ತಿಳ್ಕೊಳ್ಳೋಣ. ನಿಮ್ಮ ಪಾರ್ಟ್ನರ್ ಭಾವನಾತ್ಮಕವಾಗಿ ಎಮೋಷ್ನಲಿ ಏನು ಬೇಕು ನಿಮ್ಮ ಕಡೆಯಿಂದ, ಯಾವ ವಿಚಾರದಲ್ಲಿ ನೀವು ಆ್ಯಕ್ಷನ್ ತಗೋಬೇಕು, ನಿಮ್ಮ ಕನೆಕ್ಷನ್ ಅವರ ಜೊತೆಯಲ್ಲಿ ಲಾಂಗ್ ಟರ್ಮ್ ತಗೊಂಡು ಹೋಗೋದಕ್ಕೆ ಏನು ಮಾಡಬೇಕು ಅಂತ ತಿಳಿಯೋಣ. ನಿಮ್ಮ ನೇಮ್ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ 3 ಸಲ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಈ ರೀಡಿಂಗ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಡಿಸೈರ್ಸ್, ವಿಶಸ್ ಏನಿದೆಯೋ ಅದು ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ಇಲ್ಲಿ ಫುಲ್ ಕಾರ್ಡ್ ಬಂದಿದೆ. ಸೊ ಎಮೋಷ್ನಲ್ ಸಪೋರ್ಟ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇವಾಗ ತೋರಿಸ್ತಾ ಇರೋ ಎಮೋಷ್ನಲ್ ಸಪೋರ್ಟ್ಗಿಂತ ಜಾಸ್ತಿ ಬೇಕು ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಇದು ರಿಲೇಶನ್ಶಿಪ್ಪಲ್ಲಿ ಇದ್ದರೆ, ಸೊ ಇನ್ ಕೇಸ್ ನೋ ಕಾಂಟ್ಯಾಕ್ಟಲ್ಲಿ ಇದ್ರೂ ಕೂಡ ನಿಮ್ಮನ್ನ ಹಗ್ ಮಾಡಿ ಮನಸ್ಸಿನ ಭಾರನ ಎಲ್ಲನೂ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಸಂಗಾತಿಗೆ ಸ್ವಾತಂತ್ರ್ಯ, ಫ್ರೀಡಮ್, ಟ್ರಸ್ಟ್ ಆ್ಯಂಡ್ ಇದೊಂದು ಹೊಸ ರಿಲೇಶನ್ಶಿಪ್ ಅಂತ ಭಾವಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅವರಿಗೆ ನೀವು ರಿಲೇಶನ್ಶಿಪ್ ಹೊಸದು, ಇದು ಇವತ್ತು ಮತ್ತೆ ಹೊಸ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ತಾ ಇದ್ವಿ, ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಅದೇ ಥರ ದಿನಾನೂ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹೊಸತನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಯಾವುದೋ ವಿಚಾರಕ್ಕೆ ಸಿಗಾಕೊಂಡಿದ್ದಾರೆ. ಅವ್ರು ಯಾವುದೋ ಒಂದು ವಿಚಾರ ಅವ್ರಿಗೆ ಗಾಯ ಮಾಡ್ತಾ ಇದೆ, ಗೊಂದಲವನ್ನು ತರ್ತಾ ಇದೆ. ಸೊ ಆ ವಿಚಾರದಿಂದ ಅವ್ರ ಮನಸ್ಸು ನೋವಾಗ್ತಾ ಇದೆ. ಅದನ್ನು ಹಗುರ ಮಾಡೋದಕ್ಕೆ ನಿಮ್ಮ ಸಹಾಯ ಬೇಕಾಗಿದೆ. ಗೊಂದಲದಲ್ಲಿದ್ದಾರೆ, ನಿಮ್ಮ ಸಹಾಯ ಬೇಕು ಅಂತ ಇದ್ದಾರೆ. ಅವರಿಗೆ ಯಾವುದೇ ಪ್ರೆಷರ್, ಒತ್ತಡವನ್ನು ಹಾಕಿದ್ರೆ ಇಷ್ಟ ಆಗಲ್ಲ. ಬದಲಾಗಿ ನೀವು ಅವರ ಜೊತೆ ಒಟ್ಟಿಗೆ ಇರಬೇಕು, ಒಟ್ಟಾಗಿ ಜೊತೆಯಲ್ಲಿ ಚೆನ್ನಾಗಿರಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದಾರೆ. ಕೇಳ್ಕೊಳ್ತಾ ಇದ್ದಾರೆ, ನನ್ನ ಬದುಕಲ್ಲಿ ನೀವು ಅಂದರೆ ತುಂಬ ಇಷ್ಟ, ನೀವಿದ್ರೆ ಸಾಕು, ಬಟ್ ಯಾವುದೇ ಥರ ಅನುಮಾನಕ್ಕೆ ಜಾಗ ಮಾಡಿಕೊಡ್ಬೇಡಿ ನಮ್ಮ ರಿಲೇಶನ್ಶಿಪ್ಪಲ್ಲಿ ಅಂತ. ಅವರ ಹೊಸ ಸ್ಟಾರ್ಟಿಗೆ ನೀವು ಏನಾದರೂ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಯಾವುದೋ ಒಂದು ವಿಚಾರದಲ್ಲಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಯಾವುದೇ ಅಪಾಯಕ್ಕೆ ಸಿಗಾಕೊಂಡ್ರೆ, ಯಾವುದೇ ಆದರೂ ಒಂದು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ರೆ, ಆ ಚಾಲೆಂಜಸ್ಗೆ ಫೇಸ್ ಮಾಡೋದಕ್ಕೆ ಧೈರ್ಯ, ಶಕ್ತಿ ನೀವು ಬೇಕು ಅಂತ ಇದ್ದಾರೆ. ನನ್ನ ಕನಸು, ಡ್ರೀಮ್ ಏನಿದೆಯೋ ಅದನ್ನು ನಾನು ರೀಚ್ ಮಾಡಲು, ಅದನ್ನು ಸಾಧಿಸಲು ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ವಿಚಾರ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಹಳೆ ವಿಚಾರನ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ಬೋದು. ಆ ವಿಚಾರನ ಬಿಡೋಣ, ಆ ವಿಚಾರ ಬೇಡ, ಮುಂದೆ ಲೈಫಲ್ಲಿ ಏನಾಗುತ್ತೆ ಅದನ್ನು ನಾವು ನೋಡೋಣ, ಒಟ್ಟಿಗೆ ಇರೋಣ ಅಂತ ಹೇಳ್ತಾ ಇದ್ದಾರೆ. ಒಂದು ಟೀಮ್ ವರ್ಕ್ ಮಾಡೋಣ, ಈ ರಿಲೇಶನ್ಶಿಪ್ ನನಗೆ ಮಾತ್ರ ಅಲ್ಲ, ನಿಮಗೂ ಬೇಕು, ಇಬ್ರಿಗೂ ಬೇಕು. ಸೊ ಇಬ್ರು ಜೊತೆಯಲ್ಲಿ ಕೂತು ಮಾತಾಡಿ ಸರಿಪಡಿಸ್ಕೊಳ್ಳೋಣ, ಪರಸ್ಪರ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಅವರ ಜೊತೆ ಲೈಫಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಹಾಕೋದಕ್ಕೆ ರೆಡಿನಾ ಅಂತ ಕೇಳ್ತಾ ಇದ್ದಾರೆ. ಸೊ ಈ ರಿಲೇಶನ್ಶಿಪ್ ಇಬ್ರಿಗೂ ಬೇಕಾಗಿರೋದ್ರಿಂದ ಇಬ್ರು ಕೆಲಸ ಮಾಡಬೇಕಾಗುತ್ತೆ ಉಳಿಸ್ಕೊಳ್ಳೋಕ್ಕೆ. ನಮ್ಮ ಬಾಂಡೇಜ್ನ ಒಂದು ಓಪನ್ ಕಮ್ಯುನಿಕೇಷನ್ ಮಾಡೋಣ, ಅಪ್ರಿಷಿಯೇಷನ್ ಮಾಡಿ. ನಾನು ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ, ಯಾವುದಾದ್ರೂ ಒಂದು ಒಳ್ಳೆತನ ಮಾಡಿದಾಗ, ಏನೋ ಒಂದು
ಕೆಲಸ ಮಾಡಿದಾಗ ಹೊಗಳಿಕೆ ನಿಮ್ಮಿಂದ ಬರಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅವ್ರಿಗೆ ಯಾರು ಏನೇ ಹೇಳಿದ್ರು ಅವ್ರಿಗೆ ಇಷ್ಟ ಆಗಲ್ಲ, ಆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ನೀವು ಏನಾದರೂ ಬೆಂಬಲ ತೋರಿಸಿದ್ರೆ, ಒಂದು ಅಪ್ರಿಷಿಯೇಟ್ ಮಾಡಿದ್ರೆ ಅವರಿಗೆ ತುಂಬ ಖುಷಿಯಾಗುತ್ತೆ. ಯಾವುದಾದ್ರೂ ವಿಚಾರಕ್ಕೆ ನೀನು ಮಾಡು ನಾನು ಮಾಡು ಅಂತ ಹೇಳ್ಬೇಡಿ. ಇದು ಮ್ಯಾರಿಡ್ ಕಪಲ್ಸಲ್ಲಿ ತುಂಬ ನೋಡ್ತೀವಿ. ನೀನೇ ಮಾಡ್ಕೋ ಹೋಗು, ನಾನೇ ಮಾಡ್ತೀನಿ, ನಾನು ಯಾಕೆ ಮಾಡಲಿ, ನೀನು ಮಾಡು ಅಂತ ಈ ಥರ ಹೇಳ್ತಾರೆ. ಆ ಥರ ನಡ್ಕೋಬೇಡಿ. ಏನೇ ವಿಚಾರ ಇರಲಿ, ಏನೇ ಇಶ್ಯೂಸ್ ಇರಲಿ, ಒಟ್ಟಿಗೆ ಕೂತು ಮಾತಾಡೋಣ, ಒಟ್ಟಿಗೆ ಬಗೆಹರಿಸೋಣ. ಸೊ ಇಲ್ಲಿ ತುಂಬಾನೇ ಹಾನೆಸ್ಟಿ ಬೇಕಾಗಿದೆ, ಪ್ರಾಮಾಣಿಕತೆ ಬೇಕಾಗಿದೆ ನಿಮ್ಮಿಂದ ಅಂತ ಕೇಳ್ತಾ ಇದ್ದಾರೆ. ಒಂದು ಕ್ಲಾರಿಟಿನ ಕೊಡಿ, ಒಂದು ಮೆಂಟಲ್ ಕ್ಲಾರಿಟಿ ನನಗೆ ಬೇಕು. ನಿಮ್ಮ ಜೊತೆಲಿ ನಾನು ಚೆನ್ನಾಗಿ ಇರ್ತೀನ ಅಂತ ಒಂದು ಕ್ಲಾರಿಟಿ ನನಗೆ ಸಿಗಬೇಕಾಗಿದೆ. ನನ್ನ ಜೊತೆ ಕೂತು ಮಾತಾಡಿ, ನನ್ನ ಮನಸ್ಸಲ್ಲಿ ಏನು ಭಾವನೆಗಳು ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮ್ಮ ಜೊತೆ ಒಟ್ಟಿಗೆ ಇರಬೇಕು, ಆದರೆ ನನ್ನ ಯಾವುದೋ ಒಂದು ವಿಚಾರಕ್ಕೆ ಸಿಗಾಕೊಂಡಿದ್ದೀನಿ, ಆ ವಿಚಾರದಿಂದ ಆಚೆ ಬರಬೇಕು ಅಂದರೆ ನಿಮ್ಮ ಸಹಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಸೊ ನಿಮ್ಮ ಕನೆಕ್ಷನಲ್ಲಿ ಅವರಿಗೆ ಸತ್ಯ, ಮೆಂಟಲ್ ಕ್ಲಾರಿಟಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಏನೇ ಮಾಡಲಿ, ಸೊ ನೀವು ಸತ್ಯವನ್ನು ಅವ್ರ ಹತ್ರ ಶೇರ್ ಮಾಡ್ಕೋಬೇಕಾಗಿದೆ. ಅವರ ಮನಸ್ಸಿಗೆ ನೆಮ್ಮದಿಯನ್ನು ನೀವು ಕೊಡಬೇಕಾಗಿದೆ. ಆವಾಗ ನಿಮ್ಮ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಶನ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಅವರಿಗೆ ಏನು ಭಾವನೆ ಇದೆಯೋ ಆ ಭಾವನೆಗಳನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ತಾರೆ. ಇನ್ ಕೇಸ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದಾಗ, ನೀವು ಅವ್ರ ಮನಸ್ಸಲ್ಲಿ ಏನು ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಅವ್ರನ್ನ ರೀಚ್ ಮಾಡಿದಾಗ, ಎಮೋಷ್ನಲಿ ಅವ್ರನ್ನ ಏನು ಡಿಸ್ಟೆನ್ಸ್ನ ನೀವು ನೋಡ್ತಾ ಇದ್ದೀರಾ, ಆ ಎಮೋಷ್ನಲ್ ಡಿಸ್ಟೆನ್ಸ್ನ ಬ್ರೇಕ್ ಮಾಡಿ ನೀವು ಅವ್ರನ್ನ ಕನೆಕ್ಟ್ ಆದಾಗ ಖಂಡಿತ ಅವರಿಗೆ ನೀವು ಇಂದ ಅಡ್ವೆಂಚರಸ್ ಆಗಿದ್ದೀರಾ. ಸೊ ನೀವು ಏನೇ ಬಂದ್ರೂ ಅವ್ರನ್ನ ಬಿಟ್ಕೊಡಲ್ಲ ಅನ್ನೋ ಧೈರ್ಯ ಬರುತ್ತೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಜೊತೆಲಿ ಇರ್ತೀರಾ ಅಂತ ಅನ್ನೋದು ಅವರಿಗೆ ಮನಸ್ಸಿಗೆ ತಲುಪುತ್ತೆ. ಅವಾಗ ಖಂಡಿತ ಅವರು ನಿಮ್ಮ ಜೊತೆ ರೀಕನೆಕ್ಟ್ ಆಗ್ತಾರೆ. ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅವರು ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ. ಸೊ ಇನ್ ಕೇಸ್ ರಿಲೇಶನ್ಶಿಪ್ಪಲ್ಲಿ ನೀವೇನಾದರೂ ಎಮೋಷ್ನಲ್ ಡಿಸ್ಟೆನ್ಸ್ನ ಹೊಂದಿದ್ರೆ, ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಒಂದು ಆ್ಯಕ್ಷನ್ನ, ಅವ್ರಿಗೆ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಆ ಆ್ಯಕ್ಷನ್ನ ತಗೊಳ್ಬೇಕಾಗಿದೆ. ಸೊ ನೀವು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ಈ ರಿಲೇಶನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಬಾಂಡೇಜ್ ಆಗಲಿ ಲಾಂಗ್ ಟರ್ಮ್ಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ನಿಮ್ಮ ಪಾರ್ಟ್ನರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಅವರು ನಿಮ್ಮ ಫೀಲಿಂಗ್ಸ್ ನಾವು ದಿನ ರೀಡಿಂಗ್ಸಲ್ಲಿ ಅವರ ಫೀಲಿಂಗ್ಸ್ ಏನಿದೆ ಅಂತ ನೋಡ್ತಾ ಇದ್ವಿ. ಇವಾಗ ಅವರು ನೀವು ಏನು ಆ್ಯಕ್ಷನ್ ತಗೋಬೇಕು, ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ. ಈ ರೀಡಿಂಗಿಂದ ನಿಮಗೆ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಅವ್ರ ಹಾರ್ಟ್ ಫೆಲ್ಟ್ ಮೆಸೇಜಸ್, ಅವರ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ, ಅವರ ಭಾವನೆಗಳು ಏನಾಗಿದೆ, ಸೊ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ನಾನಿಲ್ಲಿ ಹಾರ್ಟ್ ಫೆಲ್ಟ್ ಹಿಡನ್ ಸೀಕ್ರೆಟ್ ಮೆಸೇಜಸ್ನ ರೀಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಜಾಸ್ತಿ ಆದಷ್ಟು ಕಾರ್ಡ್ಸ್ನ ತಗೊಳ್ತೀನಿ. ಒಂದು ಇಲ್ಲಿ ತುಂಬಾ ಕನೆಕ್ಟ್ ಆಗೋದಕ್ಕೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಕನೆಕ್ಷನ್ಗೆ ಏನೆಲ್ಲ ಬರ್ತಾ ಇದೆ ಅಂತ ನೋಡೋಣ. ಅವರು ನಿಮ್ಮನ್ನ ಫಿಸಿಕಲಿ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂಟಿತನ ಕಾಡ್ತಾ ಇದೆ ಅವರಿಗೆ. ಸೊ ಒಂಟಿತನದ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಎಲ್ಲಾನು ವಿತ್ಡ್ರಾ ಮಾಡ್ತಾ ಇದ್ದಾರೆ ಅವರು. ಯಾವುದೇ ರೀತಿ ಅವರಿಗೆ ನೀವಿಲ್ಲದೆ ಇರೋಂಥ ದುಃಖ ಜಾಸ್ತಿ ಆಗ್ತಾ ಇದೆ. ಯಾವುದು ಬೇಡಪ್ಪ, ಎಲ್ಲಾನು ಬಿಟ್ಟು ಸುಮ್ಮನೆ ಒಂದು ದಾರಿಗೆ ಹೋಗ್ಬಿಡೋಣ. ಸೊ ಎಲ್ಲ ಯಾವಾಗ ಮುಗಿಯುತ್ತೆ, ನಿಮ್ಮ ಜೊತೆ ಖುಷಿಯಾಗಿ ಇರೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ನನ್ನ ದೂರ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟಿದ್ದೀನಿ, ಎಲ್ಲರಿಂದನೂ ನಾನು ಆಚೆ ಇದ್ದೀನಿ,
ಕಳೆದು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬರೀ ಬೇಜಾರು, ಸೋಲು ಆಗ್ತಾ ಇದೆ. ಮನಸ್ಸಿಗೆ ನೋವು, ಭಾರ ಇದೆ. ಸೊ ಯಾವಾಗ ಒಳ್ಳೆ ಟೈಮ್ ಬರುತ್ತೆ, ಯಾವಾಗ ನಾನು ನಿಮ್ಮನ್ನ ಸೇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬಾನೇ ಮಿಕ್ಸ್ಡ್ ಸಿಗ್ನಲ್ಸ್, ಮನಸ್ಸಿನ ಭಾರ ಎಲ್ಲವೂ ಬ್ಲಾಕ್ ಆಗಿದೆ. ಎಲ್ಲವೂ ವಿಚಿತ್ರವಾಗಿ ನಡೀತಾ ಇದೆ. ಯಾವುದನ್ನು ನನ್ನ ಕೈಯಲ್ಲಿಲ್ಲ. ಎಲ್ಲಿ ನೋಡಿದ್ರು ಸೋಲು, ಎಲ್ಲಿ ನೋಡಿದ್ರು ಆತಂಕ ಇದೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ. ಸೊ ನನಗೆ ಅವರು ಖುಷಿಯಿಂದ ದಿನಾನೇ ಕಳಿಸನೇ ಇಲ್ಲ. ಎಲ್ಲಿ ನೋಡಿದ್ರು ಸೋಲು, ಭಯ, ಆತಂಕ ಪದೇ ಪದೇ ಅದೇ ರಿಪೀಟ್ ಆಗ್ತಾ ಇದೆ. ಯಾವಾಗ ನಾನು ಇದರಿಂದ ಆಚೆ ಬರ್ತೀನಿ? ನೋಡಿ, ನನ್ನನ್ನ ಯಾರೋ ಕಟ್ ಹಾಕಿದ್ದಾರೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ನಾನು ಸಿಗಾಕೊಂಡಿದ್ದೀನಿ ಯಾವುದೋ ಒಂದು ವಿಚಾರಕ್ಕೆ. ನಾನು ಇನ್ಫ್ಲೂಯೆನ್ಸ್ ಆಗಿದ್ದೀನಿ. ಸೊ ಆದ್ರಿಂದ ನಾನು ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಮನಸ್ಸಲ್ಲೇ ಮಾತಿನ ಜಗಳ ಆಗ್ತಾ ಇದೆ. ನ್ಯಾಯ ಸಿಗ್ತಾ ಇಲ್ಲ. ಸೊ ಮನಸ್ಸಲ್ಲೇನೆ ಒಂದು ವಿಚಾರ ಮಾಡ್ಕೊಂಡು ಗೊಂದಲ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ನೀವು ಬೇಕು ಅಂತ ಹಗಲು ರಾತ್ರಿ ಚಡಪಡಿಸ್ತಾ ಇದ್ದೀನಿ. ನಿಮ್ ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ. ವೇದನೆ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡ್ಲಿ? ನೀವಂದ್ರೆ ಅಷ್ಟು ಅಡಿಕ್ಷನ್ ಆಗೋಗಿದ್ದೀರಾ ಅಂತ ಅವರು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಸೊ ಅವ್ರ ಮನಸ್ಸಲ್ಲಿ ತುಂಬಾ ವಿಚಾರ ಗೊಂದಲಮಯ. ನೀವಿಲ್ದೆ ಒಂದು ಅಡಿಕ್ಷನ್ ಆಗಿರ್ಬೋದು. ನೀವಿಲ್ದೆ ಅವರ ಬಾಳಲ್ಲಿ ಕತ್ತಲು ತುಂಬೋಗಿದೆ. ಸೊ ಜೀವ ಇರೋದಕ್ಕೆ ಫಿಸಿಕಲಿ ಅವರು ಉಸಿರಾಡ್ತಾ ಇರ್ಬೋದು, ಬಟ್ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋಯಿಂದ ನಿಮಗೆ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರು ನನಗೆ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ನಾನು ಇಂಡಿವಿಜುವಲ್ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಇದೇ ತರ ಅನುಭವಿಸ್ತಾ ಇದ್ರೆ ಸೊ ಫೀಡ್ಬ್ಯಾಕ್ ಅಲ್ಲಿ ಕಮೆಂಟ್ ಅಲ್ಲಿ ಫೀಡ್ಬ್ಯಾಕ್ ನ ತಿಳಿಸಿ. ನಾನು ರೀಡ್ ಮಾಡಿ ರೆಸ್ಪಾಂಡ್ ಮಾಡ್ತೀನಿ.